ಈ ನಿವೇಶನದ ಬಗ್ಗೆ ಅಫಿಡವಿಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ಉಲ್ಲೇಖನೇ ಇಲ್ಲ. ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ ಅದೇನು ಹೇಳುತ್ತೆ ಅಂದರೆ ಸೆಕ್ಷನ್ 125A ಮಾಹಿತಿಯನ್ನು ಮುಚ್ಚಿಟ್ರೆ ದಂಡ ಮತ್ತು 6 ತಿಂಗಳು ಜೈಲು. ಇವರು ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ. 2018ರಲ್ಲಿ ಪ್ರಮಾಣ ಪತ್ರದಲ್ಲಿ ಈ ಜಾಗದ ಉಲ್ಲೇಖ ಮಾಡ್ತಾರೆ, ಕೃಷಿ ಭೂಮಿ ಅಂತ ಉಲ್ಲೇಖ ಮಾಡಿ 25 ಲಕ್ಷ ತೋರಿಸ್ತಾರೆ. 2005ರಲ್ಲೇ ಕನ್ವರ್ಷನ್ ಮಾಡಿಸಿದ್ದಾರೆ. ಇವರು ಬಾಮೈದನೇ ಕನ್ವರ್ಷನ್ ಮಾಡಿಸಿದ್ದಾರೆ. ಕೃಷಿ ಭೂಮಿ ಅಂತ ಉಲ್ಲೇಖ ಮಾಡಿ ತಪ್ಪು ಮಾಹಿತಿ ಕೊಡ್ತಾರೆ, ಬರೀ 25 ಲಕ್ಷ ಅಂತ ತೋರಿಸ್ತಾರೆ. ಅದು 3ನೇ ಅಪರಾಧ. 2008ರಲ್ಲಿ ಕನ್ವರ್ಷನ್ ಆಗಿದೆ ಅಂತ ತೋರಿಸ್ತಾರೆ, 8 ಕೋಟಿ ಅಂತ ಹೇಳ್ತಾರೆ. ಅಲ್ಲ, 2023ರಲ್ಲಿ 8 ಕೋಟಿ ಅಂತ ಹೇಳ್ತಾರೆ ಪ್ರಮಾಣ ಪತ್ರದಲ್ಲಿ. 2024ಕ್ಕೆ 65 ಕೋಟಿ ಕೇಳ್ತಾರೆ. ಇದು ಉಳಿದ ರೈತರಿಗೂ ಕೊಡೋ ಜಾಗದಲ್ಲಿದ್ದಾರೆ, ಕೊಟ್ಬಿಡ್ಲಿ ಉಳಿದ ರೈತರಿಗೂ. ಮೈಸೂರಿನಲ್ಲಿ ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ ರೈತರು, ಅವ್ರಿಗೆ 1 ಎಕರೆಗೆ 22 ಕೋಟಿ ಕೊಟ್ಬಿಡ್ಲಿ, ಕೊಡೋ ಜಾಗದಲ್ಲಿದ್ದಾರೆ. ಇದು ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ ಮತ್ತು ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿರೋದು, ಇವೆಲ್ಲವೂ ಸೇರಿದರೆ ಬಹುಶಃ ಒಂದು 10-15 ವರ್ಷ ಜೈಲಿಂದ ಹೊರಗೆ ಬರೋಕ್ಕೆ ಆಗಲ್ಲ. ಆ ರೀತಿಯ ಒಂದು ಪ್ರಕರಣಗಳು. ಇದನ್ನು ಬೇರೆಯವರು ಮಾಡಿದರೆ ಸಿದ್ದರಾಮಯ್ಯನವರು ಆಕಾಶ ಭೂಮಿ ಒಂದು ಮಾಡ್ತಿದ್ರು, ಅವರೇ ಮಾಡಿದ್ದಾರೆ. ವಿಧಾನ ಮಂಡಲದಲ್ಲಿ ನಮ್ಮ ಮಾತು ಕೇಳೋಕ್ಕೆ ತಯಾರಿಲ್ಲ. ಅಕಸ್ಮಾತ್ ಬೇರೆಯವರು ಮಾಡಿದರೆ ಬಿಡ್ತಿದ್ರು, ಅವರು ಒಂದು ಕ್ಷಣದಲ್ಲೂ ಕುರ್ಚಿಲಿ ಕೂರಂಗಿಲ್ಲ ಅಂತ ಹೇಳ್ತಿದ್ರು. ಈಗ ಹೆಂಗೆ ಕುರ್ಚಿಲಿ ಕೂತಿದ್ದಾರೆ? ನಾವು ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಪಕ್ಷದ ಮುಖಂಡರುಗಳು ಕೂತು ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಯಾಕೆಂದರೆ ಈಗ ವಿಧಾನಮಂಡಲದಲ್ಲಿ ಈ ಚರ್ಚೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಅವ್ರು ಏನೋ ಅಪರಾಧ ಮಾಡಿಲ್ಲ ಅಂದರೆ ಅವ್ರು ನಿರಪರಾಧಿಗಳು ಅಂತ ಪ್ರೂವ್ ಆಗಬೇಕು. ಈಗ ನಾವು ಆರೋಪ ಮಾಡ್ತಿದ್ದೀವಿ, ಸುಳ್ಳು ಅಂತ ಇಟ್ಕೊಳ್ಳಿ, ದಾಖಲೆ ಸಮೇತ ನಾವು ಇದು ನೀವು ತಪ್ಪು ಮಾಡಿದ್ದೀರಿ ಅಂತ ನಾವು ನಿರೂಪಿಸಿದರೆ ಅವ್ರು ದಾಖಲೆ ಮುಂದಿಟ್ಟು ಇಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತ ನಿರೂಪಿಸೋಕ್ಕೆ ಅವಕಾಶ ಇತ್ತು. ಆದರೆ ಅವರಿಗೂ ಗೊತ್ತು ಇಲ್ಲಿ ಅಕ್ರಮ ಆಗಿದೆ, ಇಲ್ಲಿ ವಂಚನೆ ಆಗಿದೆ ಅನ್ನೋದು ಗೊತ್ತಿರೋದ್ರ ಕಾರಣದಿಂದ